ಚಿತಾದಂತ, ಶಾಂತಿದೂತನ ದಂತಯಾನ. ಲೇಖಕರು ಡಾಕ್ಟರ್ ಕೆ.ಎನ್. ಗಣೇಶಯ್ಯ. ನಿರ್ಮಾಣ ಧ್ವನಿಧಾರೆ ಮೀಡಿಯಾ. ಧ್ವನಿಧಾರೆ, ಧ್ವನಿಸುವ ಅಕ್ಷರಲೋಕ. ಕ್ರಿಸ್ತಪೂರ್ವದಲ್ಲಿ ಕ್ರಿಸ್ತಪೂರ್ವ 324ರ ಒಂದು ದಿನ ಸಿಂಧೂ ನದಿಯ ಒಂದೆಡೆ ಕಾಡುಗಳಲ್ಲಿ ಪರ್ಷಿಯಾದಿಂದ ಹೊರಟ ಅಲೆಕ್ಸಾಂಡರ್ನ ಕಡೆಯ 100 ಕುದುರೆ ಸವಾರರು ಸಿಂಧೂ ನದಿ ಬಳಿಯ ಗಾಂಧಾರ ದೇಶಕ್ಕೆ ಬಂದು 1 ತಿಂಗಳ ಕಾಲ ಅಲ್ಲಿನ ಕಾಡುಗಳಲ್ಲಿ ಗುಪ್ತವಾಗಿ ಬೀಡು ಬಿಟ್ಟಿರುತ್ತಾರೆ. ನಂತರ ರಹಸ್ಯ ಮೂಲಗಳಿಂದ ಅಮಾತ್ಯ ರಾಕ್ಷಸನಿಗೆ ತಾವು ಇರುವ ಬಗ್ಗೆ ಸುದ್ದಿ ಕಳುಹಿಸಿ ತಮ್ಮನ್ನು ಭೇಟಿಯಾಗಲು ಕೋರಿ ಆತನಿಗೆ ಕಾಯುತ್ತಾರೆ. ಅವರು ಹಾಗೆ ಗುಪ್ತವಾಗಿ ಸುದ್ದಿ ಕಳುಹಿಸಲು ಕಾರಣ, ಆ ದಿನಗಳಲ್ಲಿ ಅಮಾತ್ಯ ರಾಕ್ಷಸ ನಡೆಸುತ್ತಿದ್ದ ಅಜ್ಞಾತ ಜೀವನ. ಚಂದ್ರಗುಪ್ತ ಮೌರ್ಯನನ್ನು ನಂದರ ವಿರುದ್ಧ ಎತ್ತಿ ಕಟ್ಟಿದ ಚಾಣಕ್ಯನು ಅವರನ್ನೆಲ್ಲ ತನ್ನ ಚಾಣಾಕ್ಷತನದಿಂದ ಸೋಲಿಸಿದಾಗ ನಂದರ ಮಂತ್ರಿಯಾಗಿದ್ದ ಅಮಾತ್ಯ ರಾಕ್ಷಸನು ಚಾಣಕ್ಯನ ಕೈಗೆ ಸಿಗದಂತೆ ಅಜ್ಞಾತವಾಗಿ ಜೀವಿಸುತ್ತಿರುತ್ತಾನೆ. ನಂದರನ್ನು ಮತ್ತೆ ಅಧಿಕಾರಕ್ಕೆ ತರಲೇಬೇಕೆಂದು ಹಠ ತೊಟ್ಟು ಅವನು ಕಾಡು ಮೇಡುಗಳಲ್ಲಿ ಅಲೆಯುತ್ತಿದ್ದ ಆ ಸಮಯದಲ್ಲಿಯೇ ಅಲೆಕ್ಸಾಂಡರನ ಸೈನಿಕರು ಆತನಿಗಾಗಿ ಒಂದು ರಹಸ್ಯ ಸುದ್ದಿ ಮುಟ್ಟಿಸಲೆಂದು ಬಂದಿರುತ್ತಾರೆ. ಕೊನೆಗೆ 1 ತಿಂಗಳ ನಂತರ ಅವರ ಸುದ್ದಿ ಅಮಾತ್ಯನಿಗೆ ಮುಟ್ಟಿ ಆತ ಗುಪ್ತವಾಗಿ ಅವರನ್ನು ಸಂಧಿಸಿದಾಗ ಆ ಸೈನ್ಯದ ತುಕಡಿಯ ನಾಯಕ ತನ್ನ ಜೊತೆ ತಂದಿದ್ದ ಒಂದು ಸಣ್ಣ ಮಣ್ಣಿನ ಕುಡಿಕೆಯನ್ನು ಕೊಟ್ಟು ಹೀಗೆ ಹೇಳುತ್ತಾನೆ: ಅಲೆಕ್ಸಾಂಡರ್ ತನ್ನ ಜೊತೆಯಲ್ಲಿ ಕರೆದೊಯ್ದಿದ್ದ ಋಷಿ ಅಶ್ವಘೋಷರು ಪರ್ಷಿಯಾದ ಬಳಿ ಬೆಂಕಿಯ ಚಿತೆ ಹತ್ತಿ ಆತ್ಮಾಹುತಿ ಮಾಡಿಕೊಂಡರು. ಅವರು ಬೆಂಕಿಯನ್ನು ಪ್ರವೇಶಿಸುವ ಮುನ್ನ ತಮ್ಮ ಚಿತಾಭಸ್ಮವನ್ನು ಸಿಂಧೂ ನದಿಯಲ್ಲಿ ಲೀನವಾಗಿಸಬೇಕೆಂದೂ ಅದರ ಶಾಸ್ತ್ರೋಕ್ತಗಳನ್ನು ತಮ್ಮ ಕೈಯಲ್ಲಿಯೇ ಮಾಡಿಸಬೇಕೆಂದೂ ಬಯಸಿದ್ದರು. ಅಲ್ಲದೆ ಯಾವುದೇ ಕಾರಣಕ್ಕೂ ಇದು ಕೌಟಿಲ್ಯರಿಗೆ ತಿಳಿಯಬಾರದೆಂದು ಕೋರಿದ್ದರು. ಅದರಂತೆ ಈ ಚಿತಾಭಸ್ಮವನ್ನು ತಮ್ಮ ವಶಕ್ಕೆ ಒಪ್ಪಿಸಲೆಂದು ಅಲೆಕ್ಸಾಂಡರ್ ನಮ್ಮನ್ನು ಕಳುಹಿಸಿದ್ದಾರೆ. ಆ ಕುಡಿಕೆಯನ್ನು ಕೈಗೆ ತೆಗೆದುಕೊಂಡ ಅಮಾತ್ಯನ ಎದೆಯಲ್ಲಿ ಎಲ್ಲಿಲ್ಲದ ಸಂತಸ ತುಂಬಿತ್ತು. ಆ ಕ್ಷಣಕ್ಕಾಗಿ ಅಮಾತ್ಯನು ಕಾಯುತ್ತಿದ್ದರೂ ಅದು ಕೈಗೂಡುವುದೆಂಬ ಭರವಸೆ ಇರಲಿಲ್ಲ. ಮನಸ್ಸಿನಲ್ಲಿಯೇ ಕೊನೆಗೂ ಅಶ್ವಘೋಷರು ತಮ್ಮ ರಹಸ್ಯ ಯೋಜನೆಯನ್ನು ಕೈಗೂಡಿಸಿದರು ಎಂದು ಯೋಚಿಸುತ್ತಿದ್ದಂತೆ ಆತನಿಗೆ ಅರಿವಿಲ್ಲದೆಯೇ ಕೈಗಳು ನಡುಗುತ್ತಿದ್ದವು. ಆದರೆ ತಕ್ಷಣ ಚೇತರಿಸಿಕೊಂಡು ಆ ಸೈನಿಕರ ಗುಂಪಿನ ನಾಯಕನಿಗೆ ವಂದನೆ ಸಲ್ಲಿಸಿ ತಾನು ಚಿತಾಭಸ್ಮವನ್ನು ಪಡೆದಿದ್ದಕ್ಕೆ ಪ್ರತಿಯಾಗಿ ಒಂದು ಮುದ್ರೆಯನ್ನು ಅಲೆಕ್ಸಾಂಡರ್ನಿಗೆ ತಲುಪಿಸಲೆಂದು ಕೊಟ್ಟು ನಂತರ ಆ ಗುಂಪು ಹಿಂತಿರುಗಲು ಬೇಕಾದ ಎಲ್ಲಾ ವ್ಯವಸ್ಥೆ ಮಾಡಿ ನಡುಗುವ ಕೈಗಳಲ್ಲಿಯೇ ಆ ಕುಡಿಕೆಯನ್ನು ತನ್ನ ಬಿಡಾರಕ್ಕೆ ಒಯ್ಯುತ್ತಾನೆ. ಬಿಡಾರದ ಬಾಗಿಲು ಮುಚ್ಚಿ ಒಳಗೆ ಕುಳಿತು ಒಂದು ಚಪ್ಪಟೆಯಾದ ಕಲ್ಲಿನ ಮೇಲೆ ಆ ಕುಡಿಕೆಯನ್ನಿಟ್ಟು ದಿಟ್ಟಿಸಿ ನೋಡುತ್ತಿದ್ದಂತೆ ಅವನ ತುಟಿಯಲ್ಲಿ ನಗೆಯೊಂದು ಮೂಡುತ್ತದೆ. ಕಾರಣ, ಆ ಕುಡಿಕೆಯ ತಳವು ನೇರವಾಗಿ ಕಲ್ಲಿನ ಮೇಲೆ ಕುಳಿತಿರಲಿಲ್ಲ. ಬದಲಿಗೆ ಅದರ ತಳದ 3 ಮೂಲೆಯಲ್ಲಿ ಅಂಟಿಸಿದ್ದ ಮೊನಚಾದ ಕಲ್ಲಿನಂತಹ ತುದಿಗಳ ಮೇಲೆ ನಿಂತಿತ್ತು. ಅದನ್ನು ಕೈಗೆತ್ತಿಕೊಂಡು ಸೂಕ್ಷ್ಮವಾಗಿ ಗಮನಿಸಿದ ಅಮಾತ್ಯನಿಗೆ ಆ ಆಧಾರ ತುದಿಗಳು ಕಲ್ಲುಚೂರುಗಳಲ್ಲ ಎನ್ನುವುದು ಖಾತ್ರಿಯಾಯಿತು. ತಕ್ಷಣ ಮತ್ತೊಂದು ಪಾತ್ರೆಗೆ ಆ ಚಿತಾಭಸ್ಮವನ್ನು ಸುರಿದು ತನ್ನ ಸೊಂಟದಿಂದ ಚಾಕುವನ್ನು ತೆಗೆದು ಮಡಿಕೆಯ ಒಂದು ಮೂಲೆಯ ಆಧಾರವನ್ನು ಎಚ್ಚರಿಕೆಯಿಂದ ಕೊರೆದು ಬಿಡಿಸುತ್ತಾನೆ. ಅದು ಪೂರ್ತಿ ಕೈಗೆ ಬಂದ ಮೇಲೆ ಪಕ್ಕದಲ್ಲಿದ್ದ ನೀರಿನ ಲೋಟದೊಳಗೆ ಬಿಟ್ಟು ತೊಳೆದು
ನಂತರ ತೇವವನ್ನು ಒರೆಸಿ ಬೆಳಕಿಗೆ ಹಿಡಿದು ನೋಡುತ್ತಿದ್ದಂತೆ ಅವನ ಮೈಯಲ್ಲಿ ಛಳುಕು ಹೊಡೆದ ಅನುಭವ. ಸಂತೋಷದಿಂದ ಅದನ್ನು ತುಟಿಗೆ ಒತ್ತಿಕೊಂಡು ಮುತ್ತಿಟ್ಟು ಪಕ್ಕಕ್ಕಿಟ್ಟು ಕುಡಿಕೆಯ ಮತ್ತೊಂದು ಆಧಾರ ತುದಿಯನ್ನು ಹಾಗೆಯೇ ಬಿಡಿಸಲು ತೊಡಗುತ್ತಾನೆ. ಆಗ ಬಿಡಾರದ ಹೊರಗೆ ಒಂದು ಸಂದಿಯಿಂದ ಇದೆಲ್ಲವನ್ನೂ ಕಳ್ಳತನದಲ್ಲಿ ಗಮನಿಸುತ್ತಿದ್ದ ಧಾವಲಕೇತು ನಿಧಾನವಾಗಿ ಬಿಡಾರದಿಂದ ದೂರ ಸರಿದು ತನ್ನ ಕುದುರೆ ಹತ್ತಿ ಸ್ವಲ್ಪ ದೂರದವರೆಗೆ ಮೆಲ್ಲಗೆ ಹೊರಟು ನಂತರ ನಾಗಾಲೋಟದಲ್ಲಿ ದೌಡಾಯಿಸುತ್ತಾನೆ, ಕೌಟಿಲ್ಯನಿಗೆ ಈ ರಹಸ್ಯವನ್ನು ವರದಿ ಮಾಡಲು. ಇತ್ತ ಅಮಾತ್ಯನು 3 ಮೂಲೆಗಳನ್ನು ಬಿಡಿಸಿದ ಮೇಲೆ ಅಲ್ಲಿ ಸಿಕ್ಕ 3 ವಸ್ತುಗಳನ್ನು ಒಂದು ಬಟ್ಟೆಯ ಗಂಟಲ್ಲಿ ತನ್ನ ಸೊಂಟಕ್ಕೆ ಭದ್ರವಾಗಿ ಕಟ್ಟಿಕೊಳ್ಳುತ್ತಿದ್ದಂತೆ ಆತನ ಕಣ್ಣುಗಳು ತೇವಗೊಳ್ಳುತ್ತವೆ. ತನ್ನ ಜನರಿಗಾಗಿ ತನ್ನನ್ನೇ ಚಿತೆಗೆ ಅರ್ಪಿಸಿಕೊಂಡ ಅಶ್ವಘೋಷರ ತ್ಯಾಗವನ್ನು ನೆನೆದು ಅವನ ಕಣ್ಣು ಮಂಜಾಗುತ್ತದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಆಗಸ್ಟ್ 13, 1947 ಸಂಜೆ 6 ಗಂಟೆ, ದೆಹಲಿ. ಹಳೆ ದೆಹಲಿಯ ಒಂದು ಸಣ್ಣ ಮನೆ. ಅದರ ಇಕ್ಕಟ್ಟಾದ ಕೋಣೆಯೊಂದರಲ್ಲಿ ಹಾಸಿಗೆಯ ಮೇಲೆ ಅನಾರೋಗ್ಯದಿಂದ ಸುಸ್ತಾಗಿ ಮಲಗಿದ್ದ ಸುಮಾರು 55 ವರ್ಷದ ಡಾಕ್ಟರ್ ಅಹುಜಾ ಅವರ ಕಣ್ಣುಗಳಲ್ಲಿ ಅತಿಯಾದ ಆತಂಕ ತುಂಬಿತ್ತು. ನೆಹರು ಅವರನ್ನು ತುರ್ತಾಗಿ ಕಾಣಲೆಂದು ಪೇಶಾವರದಿಂದ 3 ದಿನ ನಿದ್ದೆಗೆಟ್ಟು ಮಗನೊಂದಿಗೆ ಕುದುರೆಯ ಮೇಲೆ ಪ್ರಯಾಣಿಸಿ ಅವರನ್ನು ಕಂಡರಾದರೂ ತಾವು ತಂದಿದ್ದ ರಹಸ್ಯವನ್ನು ಅವರಿಗೆ ತಿಳಿಸಲಾಗಿರಲಿಲ್ಲ. ಕಾರಣ, ಭಾರತಕ್ಕೆ ಬ್ರಿಟಿಷರಿಂದ ಆಡಳಿತದ ವರ್ಗಾವಣೆಯ ತರಾತುರಿಯಲ್ಲಿದ್ದ ನೆಹರು ಅವರಿಗೆ ಡಾಕ್ಟರ್ ಅಹುಜಾ ತಿಳಿಸಬೇಕೆಂದಿದ್ದ ವಿಷಯದ ಬಗ್ಗೆ ಗಮನ ಹರಿಸಲು ಸಾಧ್ಯವಾಗಿರಲಿಲ್ಲ. 3 ದಿನದ ನಿರಂತರ ಪ್ರಯಾಣದ ಆಯಾಸಕ್ಕೆ ಸೋತಿದ್ದ ಡಾಕ್ಟರ್ ಅಹುಜಾ ಅವರ ದೇಹ ಅವರ ಚಿಂತೆಯನ್ನು ಇಮ್ಮಡಿಗೊಳಿಸಿತ್ತಾಗಿ ತಕ್ಷಣ ಅನಾರೋಗ್ಯಕ್ಕೆ ತುತ್ತಾಗಿದ್ದರು. ಹಾಗಾಗಿಯೇ ಆ ದಿನದ ಮಟ್ಟಿಗೆ ಅವರು ತಮ್ಮ ಸ್ನೇಹಿತರ ಮನೆಯಲ್ಲಿ ತಂಗಿದ್ದರು. ತಲೆಯ ಬಳಿ ಕುಳಿತು ಅವರ ಹಣೆಗೆ ಮುಲಾಮು ಹಚ್ಚುತ್ತಿದ್ದ 25 ವರ್ಷದ ಮಗ ರಣಬೀರ್ ಸಿಂಗ್ನನ್ನು ಏನೋ ರಹಸ್ಯ ಹೇಳುವುದಕ್ಕೆಂದು ಹತ್ತಿರ ಬರುವಂತೆ ಕಣ್ಣ ಸನ್ನೆಯಲ್ಲಿಯೇ ಕರೆದರು. 2 ದಿನಗಳಿಂದ ತಂದೆಯ ಜೊತೆಯಲ್ಲಿಯೇ ಇದ್ದ ಸಿಂಗ್ಗೆ ಅವರು ರಾಷ್ಟ್ರದ ಭವಿಷ್ಯಕ್ಕೆ ಸಂಬಂಧಿಸಿದ ಯಾವುದೋ ಗಹನವಾದ ರಹಸ್ಯವನ್ನು ಕಾಪಾಡಿಕೊಂಡು ಬಂದಿದ್ದಾರೆಂದು, ಅದನ್ನು ಪಂಡಿತ್ ನೆಹರೂರವರಿಗೆ ಮುಟ್ಟಿಸಬೇಕೆಂದು ಸತತವಾಗಿ ಪ್ರಯತ್ನ ಪಡುತ್ತಿದ್ದಾರೆಂದು ತಿಳಿದಿದ್ದರೂ ಆ ರಹಸ್ಯವೇನೆಂದು ಈವರೆಗೆ ತಂದೆಯನ್ನು ಸಿಂಗ್ ಕೇಳಿರಲಿಲ್ಲ. ಅಹುಜಾರವರು ಹೇಳಿರಲಿಲ್ಲ. ಹಾಗಾಗಿ ಕುತೂಹಲದಿಂದ ಕಿವಿಯನ್ನು ಅವರ ಬಳಿ ಒಯ್ದ. ಅವರು ಮೆಲ್ಲಗೆ ಪಿಸುಗುಟ್ಟಿದರು. ಅಲೆಕ್ಸಾಂಡರ್ ಕಾಲದವನ್ನ ಪ್ರಮುಖವಾದ ರಹಸ್ಯದ ವಿವರಗಳನ್ನ ನನ್ನ ಹೊಟ್ಟೆಗೆ ಸುತ್ತಿರೋ ಚರ್ಮದ ಚೀಲದ ಒಳಗೆ ಇರೋ ಕಾಗದಗಳಲ್ಲಿ ಬರೆದಿಟ್ಟಿದ್ದೇನೆ. ಅವುಗಳನ್ನ ತೆಗೆದು ಭದ್ರಪಡಿಸೋ. ಭಾರತ ಮತ್ತು ಪಾಕಿಸ್ತಾನ ಬೇರೆ ಆದರೆ ಅವೆಲ್ಲವನ್ನ ಸುಟ್ಟಾಕ್ಬಿಡು. ಇಲ್ಲವಾದಲ್ಲಿ ಅದನ್ನ ಹೇಗಾದ್ರೂ ಮಾಡಿ ನೆಹರೂರವ್ರಿಗೆ ಮುಟ್ಟಿಸ್ಬೇಕು. ನೆಹರೂರವ್ರಿಗೆ ಮಾತ್ರ, ಗಾಂಧಿ ಅವರಿಗೂ ಬೇಡ. ಅವರು ಹೇಳಿದ್ದನ್ನು ಕೇಳಿದ ಸಿಂಗ್ಗೆ ಗಾಬರಿ ಮತ್ತು ಆಶ್ಚರ್ಯ ಒಟ್ಟಿಗೆ ಆವರಿಸಿದ್ದರೂ ತಾವು ಇನ್ನು ಬದುಕುವುದಿಲ್ಲ ಎಂಬ ಭಾವ ಅವರ ಮಾತುಗಳಲ್ಲಿ ತುಂಬಿದ್ದುದನ್ನು ಕಂಡು
ದುಃಖ ಉಮ್ಮಳಿಸಿತ್ತು. ಒತ್ತಿ ಬರುತ್ತಿದ್ದ ದುಃಖವನ್ನು ಗಂಟಲಲ್ಲೇ ನುಂಗುತ್ತಾ ಆ ಚರ್ಮದ ಚೀಲ ಮುಖ್ಯವಲ್ಲವೆಂದು ಅವರ ತಲೆಯನ್ನು ಒತ್ತುತ್ತಲೇ ಕೂತ. ಆದರೆ ಡಾಕ್ಟರ್ ಅಹುಜಾ ತನ್ನ ಮಗ ತನ್ನ ಮಾತನ್ನು ಕೇಳುತ್ತಿಲ್ಲ ಎಂಬ ಬೇಸರದಿಂದ ಅವನ ಕೈ ಹಿಡಿದು ಬಲವಂತವಾಗಿ ತಮ್ಮ ಹೊಟ್ಟೆಯ ಬಳಿ ಸರಿಸಿ ಅಲ್ಲಿದ್ದ ಪಟ್ಟಿಯಂತಹ ಚರ್ಮದ ಚೀಲವನ್ನು ಮುಟ್ಟಿಸಿ ತೋರಿಸಿದರು. ಕಣ್ಣಲ್ಲಿಯೇ ಅದನ್ನು ಬೇಗ ಬಿಚ್ಚಿಕೊಳ್ಳುವಂತೆ ಸೂಚಿಸಿದರು. ಮನಸ್ಸಿಲ್ಲದ ಮನಸ್ಸಿನಿಂದ ಸಿಂಗ್ ತಂದೆಗೆ ಹೊದೆಸಿದ್ದ ಕಂಬಳಿಯನ್ನು ಸರಿಸಿ ಅವರ ಅಂಗಿ ಎತ್ತಿದ. ಅಲ್ಲಿ ಸೊಂಟದ ಸುತ್ತ ಇದ್ದ 6 ಅಂಗುಲ ಅಗಲದ ಉದ್ದನೆಯ ಪಟ್ಟಿಯಂತಹ ಚರ್ಮದ ಚೀಲವನ್ನು ಮೆಲ್ಲಗೆ ಅವರ ದೇಹವನ್ನು ಸರಿದಾಡಿಸಿ ಬಿಚ್ಚಿದ. ಅದನ್ನು ಕೈಯಲ್ಲಿ ಹಿಡಿದು ಗಮನಿಸಿ ಅದರ ಸುತ್ತ ಬಿಗಿದಿದ್ದ ಚರ್ಮದ ಹುರಿಯನ್ನು ಬಿಚ್ಚುತ್ತಿದ್ದಂತೆ ಅವನ ತಂದೆಯ ಬಾಯಿಂದ ಎಂದು ಗದರುವ ಶಬ್ದ ಹೊರಟಿದ್ದನ್ನು ಕೇಳಿ ಅವರತ್ತ ನೋಡಿದ. ಎಂದು ಕೋಪದಿಂದ ಗಂಟಲ ಒಳಗಿನಿಂದ ಕೀರಲು ದನಿಯಲ್ಲೇ ಗದರಿದರು. ಅದನ್ನು ಅಲ್ಲೆಲ್ಲೂ ಬಚ್ಚಿಡುವುದೂ ಸಾಧ್ಯವಿರಲಿಲ್ಲ. ಕಾರಣ ಅವರಿದ್ದುದು ಅವರ ಮನೆಯಲ್ಲ. ಪೇಶಾವರದಿಂದ ಬಂದಿದ್ದ ಅವರಿಬ್ಬರೂ ಅಹುಜಾರವರ ಸ್ನೇಹಿತನ ಮನೆಯಲ್ಲಿ ಆ ದಿನಕ್ಕಾಗಿ ಮಾತ್ರ ತಂಗಿದ್ದರು. ಹಾಗಾಗಿ ಸಿಂಗ್ ಅದನ್ನು ಹಾಗೆಯೇ ತನ್ನ ಸೊಂಟದ ಸುತ್ತ ಬಿಗಿಯಾಗಿ ಸುತ್ತಿಕೊಂಡ. ಅಷ್ಟರಲ್ಲಿ ಯಾರೋ ಆ ಕೊಠಡಿಯ ಬಾಗಿಲು ತಟ್ಟಿದಂತಾಯಿತು. ಸಿಂಗ್ ಎದ್ದು ಬಾಗಿಲು ತೆಗೆದು ನೋಡಿದ. ಯಾರೋ ಇಬ್ಬರು ಅಪರಿಚಿತರು ಒಬ್ಬ ಡಾಕ್ಟರ್ ಜೊತೆಗೆ ಬಂದಿದ್ದರು. ಅಪ್ಪನ ಸ್ನೇಹಿತರೇ ಡಾಕ್ಟರನ್ನು ಕರೆಸಿರಬೇಕೆಂದುಕೊಂಡ ಸಿಂಗ್ ಅವರಿಗೆ ಒಳಗೆ ಬರಲು ದಾರಿ ಬಿಟ್ಟ. ಅವರು ನೇರವಾಗಿ ಅಹುಜಾರತ್ತ ನಡೆದು ಅವರ ಮುಂದೆ ನಿಂತರು. ಕೊಠಡಿ ಬಹಳ ಚಿಕ್ಕದಾಗಿದ್ದುದರಿಂದ ಒಳಬಂದ ಇಬ್ಬರೂ ನಿಂತೇ ಇದ್ದರು. ಡಾಕ್ಟರ್ ಮಾತ್ರ ಅಹುಜಾ ಅವರ ಬಳಿ ಕುಳಿತು ಕೈ ಹಿಡಿದು ಪರೀಕ್ಷಿಸತೊಡಗಿದರು. 1-2 ನಿಮಿಷಗಳ ಪರೀಕ್ಷೆಯ ನಂತರ ಡಾಕ್ಟರ್ ಹೇಳಿದರು, ಸ್ವಲ್ಪ ಬಿಸಿ ನೀರು ತನ್ನಿ, ಚುಚ್ಚುಮದ್ದು ಕೊಡುತ್ತೇನೆ ಎಂದರು. ಆ ಮನೆಯ ಒಡತಿಗೆ ಬಿಸಿನೀರು ಕಾಯಿಸಲು ಹೇಳೋಣವೆಂದು ಹೊರಗೆ ಹೊರಟ ಸಿಂಗ್ ಅಡುಗೆ ಮನೆಯತ್ತ ತಿರುಗುತ್ತಿದ್ದಂತೆ ಆ ಕೊಠಡಿಯ ಬಾಗಿಲು ಮುಚ್ಚಲಾಯಿತು. ಅಡಿಗೆ ಮನೆಯಲ್ಲಿ ಮನೆಯ ಒಡತಿ ಇರಲಿಲ್ಲ. ಸಿಂಗ್ ವಿಧಿಯಿಲ್ಲದೆ ತಾನೇ ಒಂದು ಪಾತ್ರೆ ತೆಗೆದು ನೀರು ತುಂಬಿಸಿ ಒಲೆಯ ಮೇಲಿಟ್ಟು ಕಾಯಿಸತೊಡಗಿದ. ಸುಮಾರು 5 ನಿಮಿಷಗಳ ನಂತರ ಕುದಿಯುತ್ತಿದ್ದ ಬಿಸಿನೀರನ್ನು ಹೊತ್ತು ಹೊರಗೆ ಬಂದ. ತಂದೆಯಿದ್ದ ಕೊಠಡಿಯತ್ತ ಹೋಗುತ್ತಿದ್ದಂತೆ ಅವನಿಗೆ ಆಶ್ಚರ್ಯ ಕಾದಿತ್ತು. ಅಲ್ಲಿ ಡಾಕ್ಟರ್ ಆಗಲಿ ಅವರ ಜೊತೆಯಲ್ಲಿದ್ದವರಾಗಲಿ ಯಾರೂ ಇರಲಿಲ್ಲ. ತಮ್ಮ ತಂದೆಯ ಮೇಲಿನ ಎಲ್ಲಾ ಬಟ್ಟೆಗಳನ್ನು ಬಿಚ್ಚಲಾಗಿತ್ತು. ಬೋರಲಾಗಿ ಬಿದ್ದಿದ್ದ ಅವರು ಚಲಿಸುತ್ತಿರಲಿಲ್ಲ. ಹಾಸಿಗೆ ಮೇಲೆ ಕಂಬಳಿ ಚೆಲ್ಲಾಪಿಲ್ಲಿಯಾಗಿತ್ತು. ಅನುಮಾನ ಬಂದು ಸಿಂಗ್ ಪಾತ್ರೆ ಕೆಳಗಿಟ್ಟು ಓಡಿ ಹೋಗಿ ತಂದೆಯನ್ನು ತಿರುಗಿಸಿದ. ಅವನ ಅನುಮಾನ ನಿಜವಾಗಿತ್ತು. ಡಾಕ್ಟರ್ ಅಹುಜಾ ಉಸಿರುಗಟ್ಟಿ ಸತ್ತಿದ್ದರು. ಬಹುಶಃ ಚರ್ಮದ ಚೀಲಕ್ಕಾಗಿ ಅವರನ್ನು ಶೋಧಿಸಲಾಗಿತ್ತು. ತಂದೆಯ ಸ್ಥಿತಿಯನ್ನು ಕಂಡು ಸಿಂಗ್ ಚೀರಿದ. ಅವನ ಚೀರಾಟಕ್ಕೆ ಯಾರೂ ಬರಲಿಲ್ಲ. ಏನೂ ತೋಚದೆ ಹೊರಗೆ ಬಂದು ಕುಸಿದು ಕುಳಿತ. ಮೇ 1, 2008 ರಾತ್ರಿ 8 ಗಂಟೆ, ಇಟಲಿ. ಭವ್ಯವಾದ ಬಂಗಲೆಯ 2ನೇ ಅಂತಸ್ತಿನ ದೊಡ್ಡ ಹಾಲ್ನಲ್ಲಿ ಸೋಫಾದಲ್ಲಿ ಸ್ಕಾಚ್ ಕುಡಿಯುತ್ತಾ ಕುಳಿತಿದ್ದ ಸೈಮನ್. ಓಡಿ ಬಂದು ತನ್ನ ಮುಂದೆ ನಿಂತ ರಾಲ್ಫ್ನತ್ತ ತಲೆ ಎತ್ತಿ ನೋಡಿದ. ರಾಲ್ಫ್ ಕೈಯಲ್ಲಿದ್ದ ರಿಮೋಟ್ ಅನ್ನು ಒತ್ತುತ್ತಾ ಸೈಮನ್ನ ಗಮನವನ್ನು ಬಲಗಡೆಯ ಗೋಡೆಯ ಮೇಲೆ 6 ಅಡಿಯ ಎತ್ತರದಲ್ಲಿದ್ದ 52 ಅಂಗುಲದ ಪ್ಲಾಸ್ಮಾ ತೆರೆಯತ್ತ ಸೆಳೆದ. ಆ ತೆರೆಯಲ್ಲಿ ಮೇಲಿನಿಂದ ನಿಧಾನವಾಗಿ ಮೂಡುತ್ತಿದ್ದ ಚಿತ್ರವನ್ನು ತದೇಕ ಚಿತ್ತದಿಂದ ನೋಡುತ್ತಾ ಸೈಮನ್ ಕುತೂಹಲದಿಂದ ತನ್ನ ಕುರ್ಚಿಯ ತುದಿಗೆ ಸರಿದ. ಅಲ್ಲಿ ಮೂಡಿದ ಚಿತ್ರ ಪೂರ್ತಿಯಾಗುತ್ತಿದ್ದಂತೆ ನಿರಾಶೆಗೊಂಡು ಶಿಟ್
ಎಂದು ತನ್ನ ಕೈಲಿದ್ದ ಗಾಜಿನ ಲೋಟವನ್ನು ಬಿರುಸಾಗಿ ಪರದೆ ಇದ್ದ ಗೋಡೆಯತ್ತ ಎಸೆದ. ಗಾಜಿನ ಲೋಟ ಚೂರಾಗಿ ಕೆಳಗೆ ಬಿತ್ತು. ಎದ್ದು ಪ್ಲಾಸ್ಮಾ ತೆರೆಯ ಕಡೆ ನಡೆದು ಬಂದ ಸೈಮನ್ ಅದರ ಮುಂದೆ ನಿಂತು ಆ ಚಿತ್ರವನ್ನೇ ದಿಟ್ಟಿಸಿ ನೋಡುತ್ತಾ, ನಮ್ಗೇನು ಮೋಸ ಆಗಿಲ್ಲ ತಾನೆ ಎಂದು ರಾಲ್ಫ್ನತ್ತ ತಿರುಗಿದ. ಇಲ್ಲ ಸರ್, ನಮ್ಮವರು ಪ್ರತಿ ಕ್ಷಣವೂ ಗಮನಿಸ್ತಾ ಇದ್ದಾರೆ. ಇದು ನೇರವಾಗಿ ಟಾರ್ಗೆಟ್ ಬಳಿಯಿಂದಲೇ ಅದರ ಮುಂದೆ ಕುಳಿತಿರುವ ನಮ್ಮ ಏಜೆಂಟ್ನ ಮೊಬೈಲ್ನಿಂದ ಬರುತ್ತಿರುವ ಚಿತ್ರ. ಸೈಮನ್ ಅಲ್ಲಿಂದ ನಡೆದು ಅಗಲವಾದ ಕಿಟಕಿಯತ್ತ ಹೋಗಿ ಅದರ ಗಾಜಿನ ಪರದೆಯ ಮೂಲಕ ದೂರದಲ್ಲಿ ಎಲ್ಲೋ ನೋಡುತ್ತಾ ನಿಂತ. 6 ಅಡಿ ಎತ್ತರದ ಉದ್ದ ಮುಖದ ಸೈಮನ್ ಮಿತಭಾಷಿ. ಇಟಲಿಯ ಮಾಫಿಯಾ ಗುಂಪುಗಳಲ್ಲಿ ಮೇಲಿನ ಪದರದಲ್ಲಿಲ್ಲದಿದ್ದರೂ ಸೈಮನ್ ಅವರಾರು ಸಾಮಾನ್ಯವಾಗಿ ಕೈ ಹಾಕದಿರುವ, ಆದರೆ ಅತಿಯಾಗಿ ಲಾಭದಾಯಕವಾಗಿರುವ ಹಾದಿಗಳಲ್ಲಿ ನಡೆದು ಒಂದು ವಿಶೇಷ ಸ್ಥಾನವನ್ನೇ ಗಳಿಸಿದ್ದ. ಇತ್ತೀಚೆಗೆ ಇನ್ನೂ ಮೇಲೆ ಏರುವಂತಹ ಅವಕಾಶವೊಂದನ್ನು ಗುರ್ತಿಸಿಕೊಂಡು ಅದರ ಬೇಟೆಯಲ್ಲಿ ತೊಡಗಿದ್ದ. ಆದರೆ ಈಗ ಬಂದ ಸುದ್ದಿ ನಿರಾಶೆ ತಂದಿತ್ತು. ಭಾರವಾದ ದನಿಯಲ್ಲಿ ಹೇಳಿದ, ಅಂದ್ರೆ ಚೈನಾ, ತೈವಾನ್ ಮತ್ತು ಶ್ರೀಲಂಕಾ ಈ 3 ಜಾಗಗಳಲ್ಲೂ ನಮ್ಗೆ ಬೇಕಾಗಿರೋದು ಸಿಕ್ಕಿಲ್ವಾ? ರಾಲ್ಫ್ ಮಾತನಾಡಲಿಲ್ಲ. ಸೈಮನ್ ತಾನೇ ಮತ್ತೆ ಹೇಳಿದ, ಇದಕ್ಕಾಗಿ ನಾವು $20 ಲಕ್ಷ ಸುರಿದಿದ್ದೀವಲ್ಲ. ಸೈಮನ್ ಮಾತಿನಲ್ಲಿ ನಿರಾಶೆ ತುಂಬಿತ್ತು. ರಾಲ್ಫ್ ಮೌನವಾಗಿಯೇ ಇದ್ದ. ಅವನಿಗೆ ಸೈಮನ್ ಎಷ್ಟು ಕುಪಿತಗೊಂಡಿರುವನೆಂದು ತಿಳಿದಿತ್ತು. ಕೊನೆಗೆ ಸೈಮನ್ ನಿಧಾನವಾಗಿ ಹೇಳಿದ, ರಾಲ್ಫ್, ಈ ಕೊಂಡಿಗಳನ್ನು ಕಡಿದು ಹಾಕು. ಅವುಗಳ ಸಂಬಂಧ ನಮಗಿನ್ನೂ ಅಪಾಯ. ಅರ್ಥವಾದಂತೆ ತಲೆಯಾಡಿಸಿದ ರಾಲ್ಫ್ ಹೊರಗೆ ನಡೆಯುತ್ತಾ ತನ್ನ ಮೊಬೈಲ್ ತೆಗೆದು ಭಾರತದಲ್ಲಿನ ಒಂದು ನಂಬರ್ಗೆ ಡಯಲ್ ಮಾಡಿ ಹೇಳಿದ, ಆಕೆಯ ಸಂಬಂಧ ಕಡಿದುಕೊಳ್ಳಿ. ರಾಲ್ಫ್ನ ಬಳಿ ಈ ಪ್ರಶ್ನೆಗೆ ಉತ್ತರವಿರಲಿಲ್ಲ. ಒಳಗೆ ಹೋಗಿ ಈಗಾಗಲೇ ಕೋಪಗೊಂಡಿರುವ ಸೈಮನ್ನನ್ನು ಕೇಳುವ ಧೈರ್ಯವೂ ಇರಲಿಲ್ಲ. ಹಾಗಾಗಿ ತಾನೇ ತೀರ್ಮಾನ ತೆಗೆದುಕೊಂಡು ಹೇಳಿದ, ಹೌದು, ಆಕೆ ಬಾಯಿ ಬಿಡಬಾರದು ಅಷ್ಟೇ ಎಂದು ಮೊಬೈಲ್ ಆಫ್ ಮಾಡಿದ. ಮೇ 1, 2008 ರಾತ್ರಿ 2 ಗಂಟೆ, ಬೆಂಗಳೂರು. ಬೆಂಗಳೂರಿನಲ್ಲಿ ರಾಲ್ಫ್ ಜೊತೆ ಮಾತನಾಡಿದ ತಂಗಪ್ಪನ್, ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದತ್ತ ಕಾರನ್ನು ನಡೆಸುತ್ತಾ ತನ್ನ ಕೆಲಸ ಹೇಗೆ ನಿಭಾಯಿಸಬೇಕೆಂದು ಯೋಚಿಸತೊಡಗಿದ. ಎಡಕ್ಕೆ ಬಾಗಿ ಕಾರಿನ ಡಿಕ್ಕಿಯನ್ನು ತೆಗೆದು ನೈಲಾನ್ ಹಗ್ಗ, ಪ್ಲಾಸ್ಟರಿಂಗ್ ಬಟ್ಟೆ ಮತ್ತು ಚಾಕು, ಹೀಗೆ ತನ್ನ ಕಸುಬಿನ ಎಲ್ಲ ವಸ್ತುಗಳು ಇರುವುದನ್ನು ಖಚಿತಪಡಿಸಿಕೊಂಡ. ಅವನ ಯಥಾರೀತಿಯ ಕ್ರಮದಲ್ಲಿ ಆಕೆಯನ್ನು ಕಾರಲ್ಲಿ ಕೂರಿಸಿಕೊಂಡು ವಿಮಾನ ನಿಲ್ದಾಣದಿಂದ ಹೊರಬರುತ್ತಾ ಕತ್ತಲಿರುವ ಕಡೆ ನುಗ್ಗಿ ಕಾರನ್ನು ನಿಲ್ಲಿಸಿ ಹಗ್ಗವನ್ನು ಕುತ್ತಿಗೆಗೆ ಸುತ್ತಿ ಬಾಯಿಗೆ ಪ್ಲಾಸ್ಟರ್ ಬಿಗಿದು 2 ನಿಮಿಷದಲ್ಲಿ ಕೆಲಸ ಮುಗಿಸುವುದೆಂದು ತೀರ್ಮಾನಿಸಿದ. ಅದಕ್ಕಾಗಿ ಆ ರಸ್ತೆಯಲ್ಲಿ ಯಾವ ಕಡೆ ಕತ್ತಲು ತುಂಬಿದ ಜಾಗಗಳಿವೆ ಎಂದು ಎಡಬಲ ಗಮನಿಸುತ್ತಾ ಹೊರಟು 1-2 ಜಾಗಗಳನ್ನು ಗುರುತು ಮಾಡಿಕೊಳ್ಳುವಷ್ಟರಲ್ಲಿ ವಿಮಾನ ನಿಲ್ದಾಣದ ಟ್ರಂಪೆಟ್ ತಲುಪಿದ್ದ. ಟ್ರಂಪೆಟ್ನ ಸೇತುವೆ ಮೇಲೆ ಹತ್ತುತ್ತಿದ್ದಂತೆ ಕಾರಿನ ಗಡಿಯಾರದಲ್ಲಿನ ವೇಳೆಯನ್ನು ಗಮನಿಸಿದ. ರಾತ್ರಿ 2:15 ಗಂಟೆಯಾಗಿತ್ತು. ಅಂದರೆ ಆಕೆಯ ವಿಮಾನ ಬರಲು ಇನ್ನೂ 5 ನಿಮಿಷವಿತ್ತು. ನಿಧಾನವಾಗಿ ಕಾರನ್ನು ನಡೆಸುತ್ತಾ ಮೊಬೈಲ್ ತೆಗೆದು ತನ್ನ ಯಜಮಾನನಿಗೆ ಒಮ್ಮೆ ಕರೆ ಮಾಡಿದ. ಅಲ್ಲಿ ಇಟಲಿಯಲ್ಲಿ ರಾತ್ರಿ 10 ಗಂಟೆಯಾಗಿದ್ದು ಕುಡಿದ ಅಮಲಿನಲ್ಲಿದ್ದ ರಾಲ್ಫ್ ಬೈದುಕೊಳ್ಳುತ್ತಲೇ ಫೋನ್ ಕೈಗೆತ್ತಿಕೊಂಡು ನಂಬರ್ ನೋಡಿ ಕೋಪದಿಂದಲೇ ಹಲೋ ಸಂಗಪ್ಪನ್ ಎಂದ. ನನ್ನ ಕೆಲಸದಲ್ಲಿ ಯಾವ ಬದಲಾವಣೆ ಇಲ್ಲ ತಾನೆ?
ಕೇಳಿದ ತಂಗಪ್ಪನ್. ನೀನು ಹೀಗೆ ಪದೇ ಪದೇ ಫೋನ್ ಮಾಡಬೇಡ, ಅದರಿಂದ ನಮಗೆ ತೊಂದರೆ ಜಾಸ್ತಿ. ಕೆಲಸ ಮುಗಿಸಿದ ಮೇಲೆ ಹೇಳು ಅಷ್ಟೇ ಎಂದು ಅತ್ತ ಕಡೆಯಿಂದ ಫೋನ್ ಕಟ್ಟಾಯಿತು. ತಂಗಪ್ಪನ್ ರಾಲ್ಫ್ನನ್ನು ಮನಸ್ಸಿನಲ್ಲಿಯೇ ಬೈದುಕೊಳ್ಳುತ್ತಾ ತಾನು ಫೋನ್ ಕಟ್ ಮಾಡಿ ಪಾರ್ಕಿಂಗ್ನಲ್ಲಿ ಒಂದೆಡೆ ತನ್ನ ಕಾರನ್ನು ನ್ಯಾವಿಗೇಟ್ ಮಾಡುತ್ತಿದ್ದಂತೆ ಅವನ ಕಾರಿನ ಕನ್ನಡಿಯಲ್ಲಿ ಯಾವುದೋ ವಿಮಾನ ಆಕಾಶದಲ್ಲಿ ದೂರದಿಂದ ವಿಮಾನ ನಿಲ್ದಾಣದತ್ತ ಬರುತ್ತಿರುವುದು ಕಂಡಿತು. ಕಾರು ನಿಲ್ಲಿಸಿ ಆಗಮನದ ಗೇಟ್ನತ್ತ ಹೆಜ್ಜೆ ಹಾಕುತ್ತಾ ತನ್ನ ಮೊಬೈಲ್ ತೆಗೆದು ಅದರಲ್ಲಿ ಆಕೆಯ ಫೋಟೋ ಮೂಡಿಸಿ ಸೂಕ್ಷ್ಮವಾಗಿ ಗಮನಿಸಿದ. ಆಕೆಯನ್ನು ಸರಿಯಾಗಿ ಗುರ್ತಿಸಲು ಅನುಕೂಲವಾಗುವಂತೆ ಮತ್ತೆ ಮತ್ತೆ ನೋಡಿದ. ಆಗಮನದ ಗೇಟ್ ತಲುಪುತ್ತಿದ್ದಂತೆ ಅವನು ಕಾಯುತ್ತಿದ್ದ ವಿಮಾನದ ಆಗಮನವನ್ನು ತೆರೆಯ ಮೇಲೆ ಮೂಡಿಸಲಾಗಿತ್ತು. ತಂಗಪ್ಪನ್ ಗೇಟ್ನಲ್ಲಿ ಕಾಯುತ್ತಾ ನಿಂತ. ವಿಮಾನ ಇಳಿದು 1 ಗಂಟೆಯಾದರೂ ಆಕೆ ಹೊರಗೆ ಬರಲಿಲ್ಲ. ಯಾವ ಉಡುಪಿನಲ್ಲಿ ಬರುತ್ತಾಳೆಂದೂ ಸಹ ತಿಳಿದಿದ್ದರಿಂದ ಅವನಿಗೆ ಕಾಣದೇ ಹೊರ ಹೋಗುವ ಸಾಧ್ಯತೆ ಇರಲಿಲ್ಲ. ಎಲ್ಲರೂ ಹೊರಬಂದು ಲಗೇಜ್ ಹೊತ್ತು ತರುವವರೂ ಬಂದಾಗಿತ್ತು. ಆದರೂ ಆಕೆ ಮಾತ್ರ ಬರಲಿಲ್ಲ. ಸುಮಾರು ಅರ್ಧ ಗಂಟೆ ಕಾದು ಕೊನೆಗೆ ಆಕೆ ಬರಬೇಕಿದ್ದ ಏರ್ಲೈನ್ಸ್ನ ಕಚೇರಿಯತ್ತ ಹೊರಟು ಎನ್ಕ್ವೈರಿಯಲ್ಲಿ ವಿಚಾರಿಸಿದ. ವಿಮಾನದಲ್ಲಿ ಪ್ರಯಾಣಿಸುವವರ ವಿವರಗಳನ್ನು ಸಾಮಾನ್ಯವಾಗಿ ಎಲ್ಲರಿಗೂ ಕೊಡುವುದಿಲ್ಲವಾದರೂ ತಂಗಪ್ಪನ ತವಕ ಕಂಡ ಸಹಾಯಕಿ ಅವನ ಐಡಿ ತೆಗೆದುಕೊಂಡು ಪ್ರಯಾಣಿಕರ ಪಟ್ಟಿಯನ್ನು ಕಂಪ್ಯೂಟರ್ ತೆರೆಯ ಮೇಲೆ ಮೂಡಿಸಿ ಪರೀಕ್ಷಿಸುತ್ತಾ ಒಂದೆಡೆ ತನ್ನ ದೃಷ್ಟಿ ನೆಟ್ಟು ಹೇಳಿದಳು, ಎಸ್, ಶಾಲಿನಿ ಫಿಲೋಮಿನಾ ಅವರು ಬಂದಿದ್ದಾರೆ. ಇದನ್ನು ಕೇಳಿಸಿಕೊಂಡ ತಂಗಪ್ಪನ್, ಆದರೆ ಆಕೆ ಹೊರಗೆ ಬಂದಿದ್ದು ಕಾಣಲೇ ಇಲ್ಲವಲ್ಲ ಎಂದು ತರಾತುರಿಯಿಂದ ಮತ್ತೆ ಅರೈವಲ್ ಗೇಟ್ನತ್ತ ದೌಡಾಯಿಸಿದ. ಅಷ್ಟರಲ್ಲಿ 4 ಗಂಟೆಯಾಗಿತ್ತು.